ಹೆಂಗದಿರಿ? ಆರಾಮದಿರಿ? ನನ್ನ ಈಗ ಲವ್ ಶುರು ಮಾಡಕತ್ತೀನಿ. ಇವತ್ತಿನ ರೂಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಐತಿ. ಇವತ್ತು ವಿಡಿಯೋ ಶೂಟ್ ಮಾಡಕತ್ತೆ. ನಾನು ಇಷ್ಟು ದಿನ ವಿಡಿಯೋ ಶೂಟ್ ಮಾಡೋಕೆ ಆಗಿರ್ಕೈಲ್ಲ. ಸ್ವಲ್ಪ ಜೂಮ್ ಕಡಿಮೆ. ಸದ್ಯಕ್ಕೆ ಮುಂಜಾನಾಗ ದೊಡ್ಡ ಮಳೆ ಆಗೋರ್ಗತೆ ಒಂದಿಟ್ಟು ಮಳೆ ಮೇಘರಾಜ ಒಂದಿಟ್ಟು ತರೆಗೆ ಇಳಿದು ಹೋದ. ಜಿಟಿ ಕರೆಂಟ್ ಒಂದಿಲ್ಲ ನೋಡ್ರಿ. ಹಬ್ಬ ಟೈಮಲ್ಲೇ ಬರ್ತಾವಿಲ್ಲ ಗೊತ್ತಿಲ್ಲ. ಕರೆಂಟ್ ಅಲ್ಲೆಲ್ಲ ಬ್ಯಾರೆ ಕೃಷಿದಾಗ ಟಿಪ್ಪರ್ ಹಾಸಿನ ಮುರ್ದಾವಂತ ಏನೋ ಹೇಳಿದ್ರು ನಮ್ಮ ಮನೆಯವ್ರ. ಇನ್ನು ನಿನ್ನೆ ಅದು ನಾಳೆ ಅಂದ್ರೆ ಬಂದರೆ ಚಲೋ ಆಕೈತೆ. 24 hour ಅಲ್ಲ ನಮ್ದು ಇರೋದು. ಇರಲಿಲ್ಲ ಅಂತಂದ್ರೆ ಕರೆಂಟ್ ಎಲ್ಲ ಫುಲ್ ಕತ್ಲು ಆಗ್ಬಿಡ್ತೈತಿ. ಆಗೆಲ್ಲ ಚಿಮ್ನಿ ಬೆಳಕಲ್ಲೇ ನಾವು ಬೆಳೆದು ಓದ್ಕೊಂಡು ಗಂಡ ಮನೆಗೆ ಬಂದವ್ರು. ಆದ್ರೆ ಈಗ ಲೈಟಿಗೆ ಇದಕ್ಕೆ ಹೊಂದ್ಕೊಂಬಿಟ್ಟಿರ್ತೇವಲ್ಲ, ಹಾಗಾಗಿ ಮತ್ತೆ ಅದಕ್ಕೆ ಹೋಗೋದಂತಂದ್ರೆ ಭಾಳ ಕಷ್ಟ ಆಕೈತಿ. ಅದ್ರೊಳಗೆ ಹಬ್ಬದ ಟೈಮಲ್ಲಿ ಅಂತಂದ್ರೆ ಅದ್ರೊಳಗೆ ನಮ್ಮ ಮನೆ ಇರೋದು ಸಣ್ಣದು, ಭಾಳ ಅಂದ್ರೆ ಭಾಳ ಸಣ್ಣದೈತಿ. ಅದ್ರೊಳಗೆ ಸೀರೆಗಳಂತೂ ಇಷ್ಟು ಸೀರೆಗಳು ತಂದು ಸ್ಟಾಕ್ ಇಟ್ಟೇನಿ. ಪ್ಯಾಕ್ ಮಾಡಿ ಕಳಿಸ್ಬೇಕಾ, ಕೆಲವೊಂದು ಕಳ್ಸೋಕ್ಕಾಗಿಲ್ಲ. ಅದ್ರೊಳಗೆ 4-5 ದಿನ ಆದ ನೆಟ್ವರ್ಕ್ ಒಂದು ಸಿಕ್ಕಾಪಟ್ಟಿ ಕಡಾಗತೈತಿ. ನೆಟ್ವರ್ಕ್ ಟೀಮ್ದವ್ರನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಎಲ್ಲ ಮಾಡಿದ್ರು ಕೆಲವೊಂದು ಟೈಮ್ ಹೆಂಗೆ ಸಿಟ್ಟು ಬರ್ತೈತೆ ಅಂತಂದ್ರೆ ಅಂದ್ರೆ ಜೋರಾಗಿ ನಮ್ದೇನು ಜವಾಬ್ದಾರಿ ಐತಲ್ಲ, ನಮ್ದೇನು ರೈಟ್ಸ್ ಐತಲ್ಲ ಅಂತ ಕೇಳೋದನ್ನ ಕೇಳಿದೆ. ನಾವು ದುಡ್ಡು ಕೊಡ್ತೇವೆ ಫ್ರೀಯಾಗಿ, ಏನಾದರೂ ನೀವು ನೆಟ್ವರ್ಕ್ ಕೊಡ್ತೀರಿ ಅಂತ ಹಿಂಗೆಲ್ಲ ಮಾತಾಡಿ ನನ್ನ. ಯಾಕಂತಂದ್ರೆ ಒಂದು ತಿಂಗಳಿಗೆ ನಾನು 1,000 ರೂಪಾಯಿ ಪೇ ಮಾಡ್ತೇನೆ ಇಂಟರ್ನೆಟ್ ಅದನ್ನು. ಹಾಗಾಗಿ ಪ್ರೀಪೇಡ್ ಬಿಟ್ಟ ಪೋಸ್ಟ್ ಪೇಡಕ್ಕೆ ತಿಂಗಳಕ್ಕೆ 1,000 ರೂಪಾಯಿ ಪೇ ಮಾಡ್ತೇನೆ. ಅಂದರೆ ಟೈಮ್ ಪಾಸಿಗಂತ ನಾನೇನು ಹಾಕೊಂಡಿಲ್ಲ ಅದನ್ನು. ರೀಲ್ಸ್ ನೋಡೋಕೆ ಮತ್ತೊಂದು ಮಾಡೋಕೆ, ನಮ್ಮ ಜೀವನನ ಸೆಟ್ಲ್ ಮಾಡ್ಕೊಳಕ್ಕೆ, ಅದರಿಂದ ದುಡ್ಡು ಸಂಪಾದನೆ ಮಾಡೋಕೆ, ಅದರಿಂದ ನಮ್ಮ ಜೀವನನ ರೂಪಿಸ್ಕೊಳಕ್ಕಂತ ಹಾಕೊಂಡು ಹಿಂಗೆಲ್ಲ ಮಾತಾಡಿದ್ರು ಏನೂ ವರ್ಕೌಟ್ ಆಗಲ್ತು. 1 ವರ್ಷ ಆಯ್ತು ನನ್ನ ಸತತ ಜಿಯೋ ಕಂಪ್ನಿಯವ್ರು ಕಾಲ್ ಮಾಡಿ ನೆಟ್ವರ್ಕ್ ಟೀಮ್ದವ್ರನ್ನ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡೋಕ್ಕಾಗಿಲ್ಲ. ನಮ್ಮ ದೇಶದ ಹಣೆ ಬರ ಇಷ್ಟ. ಈ ದೇಶದಲ್ಲಿ ಹುಟ್ಟೇವಂತಂದಿಂದ ಇಲ್ಲಿ ಕಲ್ಚರ್ ನೋಡಿ ಖುಷಿ ಪಡ್ತೈತಿ. ಬಟ್ ಇಲ್ಲಿ ಹೆಂಗಂತಂದ್ರೆ ಆಗುವಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ, ಬಡವರಿಗೆ ಆಗುವಂಥ ಅನ್ಯಾಯಗಳನ್ನು ನೋಡಿದಾಗ ಈ ದೇಶದಲ್ಲಿ ಹುಟ್ಟಲೇಬಾರ್ದು ಅಂತ ಅನಿಸ್ಬಿಡ್ತೈತಿ. ಯಾಕಂದ್ರೆ ಅಷ್ಟೊಂದು ಅನ್ಯಾಯಗಳು ಆಕ್ಕಾವು. ಎಲ್ಲ ಹಂತದಲ್ಲೂ ಬಡವರಿಗೇನೆ ಜಾಸ್ತಿ ಕಷ್ಟ ಆಗೋದು. ಈಗ ಸದ್ಯಕ್ಕೆ ಜಳಕಕ್ಕೆ ನೀರು ನಾನು ಇಲ್ಲೇ ಕಾಸ್ಕೊಂಡೇನಿ. ನಮ್ಮ ಮನೆಯವ್ರಿಗೆ ಇಲ್ಲೇ ಕಾಶನಿ. ಸ್ವಲ್ಪ ಅದ್ರೊಳಗೆ ಬೇವಿನ ತಪ್ಪಲ ಹಾಕಿ ಈಗ ನೀರಿನ ಈಚೆ ಕಡೆ ಇಡ್ತೇನೆ. ಅದಕ್ಕಿಂತ ಮುಂಚೆ ಇವತ್ತು ನಾಷ್ಟಕ್ಕೆ ಅವಲಕ್ಕಿ ಮಾಡಾಕತ್ತೀನಿ. ನಾಳಿನ ಹಬ್ಬ ಅಲ್ರಿ, ವರಮಹಾಲಕ್ಷ್ಮಿ. ಹೀಗೆ ಪೂಜೆಗೆ ಹೂವು ಮತ್ತು ಬ್ಲೌಸ್ ಪೀಸ್ ಅದು ತರಾಕಂತೇಳಿ ಹೋಗಬೇಕು. ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ರೆಗ್ಯುಲರಾಗಿ ವಿಡಿಯೋ ಹಾಕಿದ್ರೆ ವ್ಯೂಸ್ ಸ್ವಲ್ಪ ಚಲೋ ಬರ್ತಾವೆ, ಹಾಕಲಿಲ್ಲ ಅಂದ್ರೆ ವ್ಯೂಸ್ ಬರೋಂಗಿಲ್ಲ. ಬಟ್ ಪರವಾಗಿಲ್ಲ, ಯಾಕಂತಂದ್ರೆ ನಮಗೆ ಜಾಸ್ತಿ ಯಾವುದ್ರಲ್ಲಿ ಖುಷಿ ಕೊಡ್ತೈತಿ, ಯಾವುದ್ರಲ್ಲಿ ನಮ್ಮ ಜೀವನ ಸರಿ ಹೋಗ್ತೈತಿ ಅದನ್ನು ನಾನು ಚಾಯ್ಸ್ ಮಾಡ್ಕೊಂಡೇನಿ. ಯಾಕಂದ್ರೆ ಸಡನ್ಲಿ ಫಸ್ಟ್ ನನಗೆ ಇದಲ್ಲ, ನಮ್ಗೆ ಎಲ್ಲನೂ ಕೊಟ್ಟಿದ್ದೆ ಅಂತಂದ್ರೆ ನಿಮ್ಮಗಳ ಪ್ರೀತಿ. ಆ ಪ್ರೀತಿ ನಾನು ಯಾವತ್ತೂ ಲೈಫಲ್ಲಿ ಮರೆಯೋಂಗಿಲ್ಲ. ಈಗ ಅದೇ ಹೇಳಿನಲ್ರಿ, ನೆಟ್ವರ್ಕ್ ಒಂದು ಸಿಗೋಲ್ತು, ಹಾಗಾಗಿ ವಿಡಿಯೋ ಹಾಕೋ ಮನಸ್ಸೂ ಆಗೋಲ್ತು, ಎಡಿಟ್ ಮಾಡೋ ಮನಸ್ಸೂ ಆಗೋಲ್ತು. ಮತ್ತು ಅದ್ರಾಗ ಹಬ್ಬದ ಸೀಸನ್ ಅಲ್ಲ, ಟೈಮ್ ಸಾಕಾಗಿಲ್ಲ. ಮತ್ತು ನಾವು ಸೀರೆ ಬಿಸ್ನೆಸ್ ಮಾಡ್ತೀವಿ. ಹೊಸದಾಗಿ ಯಾರಾದರೂ ನೋಡಾಕತ್ತಿದ್ದೀರಂದ್ರೆ ಎಳ್ಕಲ್ ಸೀರೆ ಆಗಲಿ, ಮೈಸೂರು ಸೆಮಿ ಕ್ರೇಪ್ ಆಗಲಿ, ಯಾವುದೇ ಸೀರೆ ಬೇಕಿದ್ರು ಆರಾಮ್ಸೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇವಾಗ ಆಲ್ರೆಡಿ ನನ್ನ ಹತ್ರನ 1000 ಜನ ರೀಸೆಲ್ಲರ್ಸ್ ಅದಾರ. ಮುಂಬೈ, ಪುಣೆ, ಮಹಾರಾಷ್ಟ್ರ, ಹೈದರಾಬಾದ್ ಎಲ್ಲ ಕಡೆ ಇದ್ದವ್ರು. ಮತ್ತು ಬೆಂಗಳೂರು, ಕೆಲವೊಂದು ಬೆಂಗಳೂರಲ್ಲಿ ಪ್ರತಿಷ್ಠಿತ ಬೋಟಿಕೋಗಳಿಗೆ ನಾವು ಸೀರೆಗಳನ್ನು ಸಪ್ಲೈ ಮಾಡ್ತೇವೆ. ನಂಬ್ತಿರಲ್ಲ ಗೊತ್ತಿಲ್ಲ, ಇಳಕಲ್ ಸೀರೆನ. ಹಾಗಾಗಿ ಅದರಲ್ಲಿ ಹೆವಿ ವರ್ಕ್ ಅದ. ಮೆಂಟಲಿ ಆಗಲಿ ಮಾನಸಿಕವಾಗಿ ಜಾಸ್ತಿ ಏನಂತಂದ್ರೆ ಕೆಲಸ ಆಗ್ತೈತಿ. 24 hour ಅಲ್ಲ, 11-12 ಗಂಟೆವರೆಗೂ ಫೋನ್ ಕೈಯಲ್ಲಿ ಹಿಡ್ಕೊಂಡು ಕುಂದಿರ್ಬೇಕು. ಯಾವ ಕೆಲಸನೂ ಆಗಂಗಿಲ್ಲ, ಏನೂ ಇಲ್ಲ, ಹಿಂಗೆ ಆಗ್ಬಿಡ್ತೈತಿ. ಬಟ್ ಖುಷಿ ಐತಿ ಅದ್ರೊಳಗೆ. ಈಗ ಸದ್ಯಕ್ಕೆ ಅವಲಕ್ಕಿ ಇವನ್ ಸಣ್ಣ ಇರಿದಿ ಸಿಟ್ಟೆ ಕಳಿಸ್ತಾ ನೋಡ್ರಿ. ಅವಸರದಾಗ ಏನಾರು ಮಾಡಿನಂತ ಅನ್ನಂಗಿಲ್ಲ. ನಮ್ಮನೆ ಮಾಡ್ತಾ ನೋಡನ್ರಿ. ಇವತ್ತಿನ ದಿನ ಪೂರ್ತಿ ಹಿಂಗೆಲ್ಲ ಹೋಗ್ತೈತಿ. ಒಂದು ತುಳಸಿ ತಂದೇವಿ. ನಮ್ಮ ಮನೆ ಮುಂದೆಲ್ಲ ಭಾಳ ಚೇಂಜಸ್ ಮಾಡೇವಿ. ಏನಾದರೂ ಚೇಂಜಸ್ ಮಾಡಿದ್ರಾದ್ರೂ ನಮ್ಮ ನಸೀಬ್ ಚೇಂಜ್ ಆಕೈತೆ ಅಂತ ಅಂದ್ಕೊಂಡು ಟ್ರೈ ಮಾಡಾಕತ್ತೇವಿ, ಖುಷಿಗೋಸ್ಕರ. ನೀವು ಖುಷಿ ಪಡ್ತೀರಿ ಮುಂದೊಂದು ದಿನ. ಮೊದಲು ಹಂಗೆ ಏನೂ ಇಲ್ಲದ ಅಲ್ಲೆಲ್ಲೆಲ್ಲ ಇದ್ದಾಗನೂ ಎಷ್ಟೊಂದು ಇಷ್ಟಪಡ್ತಿದ್ರಿ. ನೀವು ಅಲ್ಲಿ ಇರೋಕೆ ಭಾಳ ಪುಣ್ಯ ಮಾಡೀರಿ, ನೀವು ಲಕ್ಕಿ ಅಂತ ಹೇಳ್ತೀರಿ. ಆದರೆ ಈ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡೇನಿ ಮನೆ ಮುಂದೆ. ಅದು ನೋಡಿದರೆ ಫುಲ್ಲು ಖುಷಿ ಪಡ್ತೀರಿ ನೀವು. ತುಳಸಿ ಕಟ್ಟೆ ನೋಡಿರಿ, ತುಳಸಿ ಕಟ್ಟೆ ನಾವು ಏನು ಪ್ರತಿಷ್ಠಾಪನೆ ಮಾಡ್ತೇವಲ್ಲ,
ಅದ್ರೊಳಗೆ ದೀಪ ಇರ್ಬೇಕು. ಕಟ್ಟಿದ್ರೆ ಶಿಫ್ಟ್ ಮಾಡೋಕ್ಕಾಗಂಗಿಲ್ಲ ಬೇರೆ ಬೇರೆ ಕಡೆ. ಬಟ್ ನಮಗೂ ಮುಂದೊಂದು ದಿನ ಫ್ಯೂಚರಲ್ಲಿ ಮನೆ ಕಟ್ಸೋ ಪ್ಲ್ಯಾನ್ ಐತಿ. ಸದ್ಯಕ್ಕೆ ನನಗಿಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಿ ಕಟ್ಸೋ ಮನಸ್ಸಿಲ್ಲ ಹೊಲ್ದಾಗ. ಅದಕ್ಕೋಸ್ಕರ ಯೋಚನೆ ಮಾಡಾಕತ್ತೀನಿ ಏನೇನಕ್ಕಂತ ಗೊತ್ತಿಲ್ಲ, ನೋಡೋಣ ಫ್ಯೂಚರಲ್ಲಿ. ಬಟ್ ಮುಂದಿನ ವರ್ಷ ಅನ್ಕೊಡ್ದೆ ಇವಾಗ ಮನೆ ಏನೈತಲ್ಲ ಅದ್ರ ಮ್ಯಾಗನ ನಾನು ಭಾಳ ಸಲ ಹೇಳಿ ನಂದು ಅನಿಸ್ತೈತಿ, ಅದ್ರ ಮ್ಯಾಗನ ಬ್ಲ್ಯಾಕ್ ಇಟ್ಟಂಗಿದೆ. ಮ್ಯಾಗ ಒಂದು 2 ರೂಮ್ ಕಟ್ಸಿದ್ರೆ ಆಯಿತು. ಮ್ಯಾಗ ಬಾತ್ರೂಮು ಮತ್ತು ಟಾಯ್ಲೆಟು, ಒಂದು ಬೆಡ್ರೂಮು ಮಾಡಿದ್ರೆ ಆತಂತ ಅಂದ್ಕೊಂಡೇನಿ. ಮತ್ತು ನಾನು ಸೀರೆ ಸೇಲ್ ಮಾಡ್ತೇನಲ್ಲ ಅದಕ್ಕೊಂದಷ್ಟು ನೋಡಿ ಇರೋದ್ರೊಳಗನ ಅಡ್ಜಸ್ಟ್ ಮಾಡ್ಕೊಂಡು ಬ್ಲ್ಯಾಕ್ ಇಟ್ಟಂಗಿಲ್ಲ ಕಟ್ಟಿಸ್ಬೇಕಂತ ಅಂದ್ಕೊಳಕತ್ತೀನಿ. ನೋಡ್ಬೇಕು ಏನೇನಕ್ಕೈತೆ ಗೊತ್ತಿಲ್ಲ. ಯಾಕಂದ್ರೆ ಇರೋದು ನಮ್ದು ಹೊಲ ಇಟ್ಟಲ್ಲ, ಸುಮ್ಮನೆ ಮನೆಗೆ ಬೇರೆ ಕಡೆ ನಮ್ಮ ಮನೆಯವ್ರು ಏನಂತಾರೆ, ಇಲ್ಲ ಸಪ್ರೇಟ್ ಒಂದು 10-15 ಲಕ್ಷ ರೂಪಾಯಿ ಕೊಡ್ಸೋಣ ಅಂತಾರೆ. ಈಗ ಅಷ್ಟು ಅಮೌಂಟ್ ಇಲ್ಲ ಕರೆ ನಮ್ದು. ಆದ್ರೆ ನನಗೂ ಇಷ್ಟ ಇಲ್ಲ ಸಪ್ರೇಟ್ ಮನೆ ಕಟ್ಸಾಗ. ಸುಮ್ಮನೆ ಸಪ್ರೇಟ್ ಅಂತಂದ್ರೆ ಮತ್ತು ಏನಕ್ಕೈತಿ, ಒಂದು ಅಡುಗೆ ಮನೆ ಒಂದು ಹಾಲ್ ಅಷ್ಟು ಆಗ್ಬಿಡ್ತೈತಿ. ಅದು ಬೇಡ ಅಂತ ಹೇಳಿ ನೋಡೋಣ್ರಿ ಏನೇನಕ್ಕೈತಿ. ತುಳಸಿ ಕಟ್ಟೆ ಹೇಳಿದ್ನಲ್ಲ, ತುಳಸಿ ಕಟ್ಟೆನ ನಾವು ಕಟ್ಟಿಸ್ಬೇಕಾದ್ರೆ 4 ಕಡೆ ದೀಪ ಇಡಕ್ಕೆ ಮಾಡ್ಬೇಕು. ನಾವು ಅಂತೀವಿ ದೀಪ ಇಡಕ್ಕೆ ಮಾಡ್ಬೇಕು. ಇಲ್ಲಾಂದ್ರೆ ತೊಗೊಂಬಂದ್ರೂ ಸಹಿತ ದೀಪ ಇಡುವಂಥ ತೊಗೊಂಬರ್ಬೇಕು. ಇಲ್ಲಾಂದ್ರೆ ನಾವು ಪ್ರತಿದಿನ ಸಂಜೆ ಮುಂದೆ ನಾವು ತುಳಸಿ ಮುಂದೆ ತುಪ್ಪದ ದೀಪ ಅಥವಾ ಮಾಮೂಲಿ ಎಣ್ಣೆ ದೀಪ ಹಚ್ಚಿದ್ರೆ ಭಾಳ ಒಳ್ಳೇದಂತ. ಹಾಗಾಗಿ ತುಳಸಿ ಐತಿ ನಾವೇನು ಈಗ ಪಾಟಲ್ ಹಾಕ್ತೇವಲ್ಲ, ಬಟ್ ಅದು ಅಷ್ಟೊಂದು ಇದು ಅನ್ಸಂಗಿಲ್ಲ. ಮತ್ತು ತುಳಸಿ ಕಟ್ಟೆ ನಾವು ಇದರಿಂದ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕೋ ಥರ ನಾವು ತುಳಸಿ ಕಟ್ಟೆನ ಸುತ್ತಬೇಕು. ಏನಪ್ಪ ಮಗನ ಸಾಲಿಗೆ ಹೊಂಟಿ ನಾಷ್ಟ? ಈಗ ಸದ್ಯಕ್ಕೆ ಅವಲಕ್ಕಿ ಮಾಡ್ಕೋತೀನಿ. ಅವಲಕ್ಕಿ ಮಾಡಿ ನೀರು ಕಾಶಿ ಅಲ್ಲಿ ಖಾಲಿ ಹಾರಾಕತ್ತವ. ಮೊನ್ನೆ ಎಲ್ಲ ರಾಮದುರ್ಗ ಹೋಗಿ ಹುಡುಕ್ಯಾಡಿ ಬಂದೀವಿ, ಅಲ್ಲಿ ಸಿಗಲಿಲ್ಲ ನಮಗೆ. ಮತ್ತು ನಮ್ಮ ಮನೆಯವ್ರು ಮೊದಲಕ್ಕೆ ಹೋಗೋಣ ಅಲ್ಲಿ ನೋಡೋಣ ಅಂತಂದಾರ. ಯಾಕಂದ್ರೆ ದೀಪ ಇಡುವಂಥ ತೊಗೊಂಬರ್ಬೇಕಂತ ನಾವು ಅಂದ್ಕೊಳಕತ್ತೀವಿ. ಲಾಸ್ಟ್ ಅಕಸ್ಮಾತ್ ಅದೇನಾದರೂ ಸಿಗಲಿಲ್ಲ ಅಂದ್ರೆ ಲಾಸ್ಟ್ ಮತ್ತೇನು ಆಪ್ಷನ್ ಇಲ್ಲ ನಮಗೆ. ನಾವು ಬೇರೆ ಕಡೆ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಹೈದ್ರಾಬಾದಲ್ಲಿ ಒಂದು ನಂಬರ್ ಸಿಕ್ತು. ಅವ್ರದ್ದೆಲ್ಲ ಡೆಲಿವರಿ ಐತಂತ. ಬಟ್ ಆನ್ಲೈನ್ ಪೇಮೆಂಟ್ ಮಾಡೋಕೆ ಸ್ವಲ್ಪ ಹೆದರಿಕೆ ಆಕೈತಿ. ಈಗ ಜಾಸ್ತಿ ಸ್ಕ್ಯಾಮ್ ನಡೆದಿರೋದ್ರಿಂದ ಹಾಗಾಗಿ ಬೇಡ ಅಂತೇಳಿ ಇಲ್ಲೇ ನೋಡಿದಾಯ್ತು. ಸಿಕ್ಕರೆ ಹಂಗಾಯ್ತು, ಸಿಗಲಿಲ್ಲ ಅಂದ್ರೆ ಅದನ್ನ ತೊಗೊಂಬಂದು ಇವಾಗ ಮಣ್ಣಿನೂ ಬರ್ತಾವಲ್ರಿ, ಹಿಂಗೆ ಇದ್ರಗತೆ ಇರ್ತಾವೆ ದೀಪ ಇಡಕ್ಕೆ, ಅದರಲ್ಲಿ ಇಟ್ಟು ದೀಪ ಹಚ್ಚಿದ್ರೆ ಆತು ಅಂತೇಳಿ. ಮತ್ತು ಇಲ್ಲಿ ನಮ್ದು ಹೊಲದಾಗಲ್ಲ ನಾಯಿ ಪಾಯಿ ತೊಗೊಂಡು ಹೋಗ್ಕಾವು. ಹಾಗಾಗಿ ಸ್ವಲ್ಪ ಇಷ್ಟು ದಿನ ಬಿಟ್ಟೇವಂತ ಲೇಟ್ ಆದ್ರೂ ಪರವಾಗಿಲ್ಲ ನೋಡಿದ್ರೆ ಅಂತೇಳಿ ಅನ್ಕೊಂಡು ಗಾಳಿ ಇದ್ದಿರ್ಕಿಲ್ಲ. ಈಗ ಗಾಳಿ ಬಿಡ್ತು. ಅವಲಕ್ಕಿ ಮಾಡ್ಕೊಂಡು ಅವಲಕ್ಕಿ ತಿಂದ ನಾವು ಆಮ್ಯಾಗ ಸಿಗ್ತೇವೆ. ವಿಡಿಯೋ ಲೆಂತ್ ಆಕೇತಂತ ಅನ್ಸತ್ತೆ. ಏನಾದರೂ ಪಾರ್ಟ್ 1 ಪಾರ್ಟ್ 2 ಬರ್ಬೋದಾ? ಶಾಪಿಂಗ್ ಗತಿ ಹೋಗ್ಬೇಕಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಸಂತೆ ತಯಾರಿ ಮಾಡ್ಬೇಕು. ನಮ್ಮ ಮನೆಯವ್ರು ಹೋಗೋಣ ಅಂತಂದ್ರೆ ಜಲ್ದಿನ ಸಜ್ಜಾಗು, ಜಲ್ದಿನ ಹೋಗಿ ಜಲ್ದಿನ ಬರೋಣ ಅಂತಂದಾರ. ಮತ್ತು ಇಲ್ಲೆಲ್ಲ ಒಂದು ಅರ್ಧ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ನಾಳೆ ಮುಂಜಾನೆ ಜಲ್ದಿ ಪೂಜೆ ಮಾಡೋಕೆ ಅನುಕೂಲ ಆಗತ್ತೆ. ನೋಡೋಣ್ರಿ ಹೆಂಗೆಲ್ಲ ದಿನ ಪೂರ್ತಿ ಹೋಗ್ತೈತೆ ಅಂತ ಹೇಳಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ತುಳಸಿ ಕಟ್ಟೆ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತಂದ್ರೆ ನಂಗೆ ಆ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡೋಣ ಇವತ್ತು ಹೊಂಟೇವಿ, ಸಿಗತ್ತಿಲ್ಲ ಗೊತ್ತಿಲ್ಲ ನಮಗೂ. ಯಾಕಂತಂದ್ರೆ ಈ ಕಡೆ ಎಲ್ಲ ಫುಲ್ ಹಳ್ಳಿ ಅಕ್ಕವಲ್ಲ, ನಾವು ಅಂದ್ಕೊಂಡಂಥದ್ದು ಏನೂ ಸಿಗಂಗಿಲ್ಲ. ಭಾಳಷ್ಟು ವಿಷಯಗಳನ್ನು ನಿಮ್ಮಿಂದ ತಿಳ್ಕೊಂಡೇನಿ, ನಾನು ಕಲ್ತ್ಕೊಂಡೇನಿ ಮತ್ತು ಅಳವಡಿಸ್ಕೊಂಡೇನಿ. ಖುಷಿ ಆಗಲ್ಲ ಮಾತ್ರ ಹೇಳ್ಬೋದು. ದಪ್ಪನೂ ಆಗೇನಿ. ಅದ್ರ ಜೊತೆಗೆ ಹೊಲ್ದಾಗಿನ ಕೆಲಸ ಹಾರ್ಡ್ ವರ್ಕ್ ಆಕೈತಿ. ನಾನು ಆಮ್ಯಾಗ ಸಿಗ್ತೇನೆ. ಸ್ವರೂಪಿಣಿ ಸ್ವಾಹ ಸ್ವಧಾಮತಿರ್ಮೇಧಾ ಶ್ರುತಿ ಸ್ಮೃತಿ ಅನುತ್ತಮ ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣ ಕೀರ್ತನ ಪುಲೋಮಜಾರ್ಚಿತಾ ಬಂಧ ಮೋಚನೀ ಬಂಧುರಾಲಕ ವಿಶ್ವರೂಪಿಣಿ ವಿದ್ಯಾ ವಿಯತಾದಿ ಜಗತ್ಪ್ರಸೂ. ಅವಲಕ್ಕಿ ರೆಡಿ. ಅದು ಬರೀ ನಾಷ್ಟ ಮಾಡೋಣ ಅಂತ ನಮ್ಮ ಮನೆಯವ್ರು ನಮ್ಮ ಗೌರಿ ಮೇಯ್ಸೋಕೆ ಹೋಗ್ಯಾರ. ನಾನು ನಾಷ್ಟ ಮಾಡಿ ನನ್ನ ಕೆಲಸ ಮಾಡ್ಕೋತೀನಿ. ಅವ್ರಿಗೆ ಬಿಸಿ ಅಂದ್ರೆ ಇಷ್ಟ ಆಗಂಗಿಲ್ಲ, ನಂಗೆ ಆರಿದು ತಿನ್ನೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಮಾಡಿದ ಕ್ವಶನ್ ನಮ್ಮ ಮನೆಯವ್ರು ಬಿಟ್ಟು ತಿನ್ನಾಗದೆ ನೋಡ್ರಿ. ಆಮೇಲೆ ಸಿಗ್ತೇನೆ ರೀ. ನಮ್ಮ ಮನೆಯವ್ರು ಹೆಂಗೆ ಆಡಾಡ್ಕೊಂಬರ್ತಾರೆ. ನಾನು ನಾಷ್ಟ ಮಾಡಕತ್ತೀನಲ್ಲ, ನಾಷ್ಟ ಆತು ನಂದು. ಮತ್ತು ನಾನೇನು ಮಾಡಲಿ, ನಿನ್ಗೆ ಆರಿದ್ ಬೇಕು, ನಂಗೆ ಬಿಸಿದು ಬೇಕು.
ಇಂಥ ಬಿಸಿದು ಮಾಡಿ ಬಿಸುತ್ತೀನಿ ನಾನು. ನಿಮ್ಮ ಫ್ರೆಂಡ್ ಫೋನ್ ಹಚ್ಚಿಲ್ಲ? ಇಲ್ಲ. ಫ್ರೆಂಡ್ ಜೊತೆ ಮಾತಾಡಕತ್ತಾಳ ನಾ ಬಾಯ್ ಮಾಡಾಕತ್ತಿದ್ನಿ. ಹೌದನ? ಏನು ಮಾಡಿದ್ರಿ ಎಲ್ಲಾನು ಹೇಳೋದ ಫ್ರೆಂಡ್ ಮುಂದೆ, ಎಲ್ಲಾನು ಹೇಳೋದ ಫ್ರೆಂಡ್ ಮುಂದೆ ಅಂತ ಹಳೆ ಆಡ್ಕೊಂತ ಬರಕತ್ತಾರ. ನಾವೀಗ ಸಂತಿ ಮಾಡಕ್ಕಂತೇಳಿ ಹೊಂಟೇವಿ. ಕರೆಂಟ್ ಇಲ್ಲಲ್ರಿ, ಹಂಗೆ ಕಾರಲ್ಲೇನ ಚಾರ್ಜ್ ಹಾಕಿದ್ರೆ ಅಂತಂತೇಳಿ ಮೊದಲಕ್ಕೆ ಹೋಗಿ ಲೋಕಾಪುರಕ್ಕೆ ಬಂದು ಒಂದಷ್ಟು ಸೀರೆ ಆರ್ಡರ್ ಇದ್ದು, ಒಂದು ಪ್ಯಾಕ್ ಮಾಡೋದಿತ್ತು. ಕೆಲವೊಂದು ಅದು ಡಿಸಪ್ರಂಗ್ ಮೆಸೇಜ್ ಇಟ್ಟಿರ್ತೀನಿ, ಹಂಗಾಗೆಲ್ಲ ಡಿಲೀಟ್ ಆಗಿಬಿಟ್ಟಿರ್ತಾವೆ. ಪಾಪ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಅಡ್ರೆಸ್ ಇಸ್ಕೊಂಡು ಅಂತಂದ್ರೆ ಲೇಟ್ ಆಗಿಬಿಡ್ತು. ನಮ್ಮ ಮನೆಯವ್ರು ಬೈಯಾಕತ್ತಾರ. ಒಂದಿಷ್ಟು ಪಾರ್ಸಲ್ನ ತೊಗೊಂಡೇವಿ. ಒಂದು ಪಾರ್ಸಲ್ ಈಗ ಇಲ್ಲಿ ಪೋಸ್ಟಿಗೆ ಕೊಟ್ಟು ಹೋಗ್ಬೇಕು. ಮನೆಯೊಳಗೆ ಒಂದು ಸೀರೆ ಇದಾವೆ ಪಾಪ ಒಬ್ರದ್ದಾದ್ರೂ, ಮತ್ತು ನಾಳೆ ನಾಡ್ದಾಗ ಕಳಿಸೋದಾತು. ಯಾಕಂದ್ರೆ ವಿಡಿಯೋ ಕಾಲ್ ಮಾಡಿದ್ನಿ, ಟೈಮ್ ಸಾಕಾಗಲಿಲ್ಲ, ಕರೆಂಟು ಇರಲಿಲ್ಲ. ಸುಮ್ಮ ಫೋನ್ ಕಟ್ ಮಾಡಿದೆ. ಅವ್ರು ನಿನ್ನೆ ಒಂಥರ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಆಮೇಲೆ ಒಂಥರ ಸೆಲೆಕ್ಟ್ ಮಾಡ್ಕೋತಾರೆ ಬಲ್ಕ್ ಆರ್ಡರ್ದವ್ರು. ಅಲ್ಲಿ ಟೈಮ್ ಜಾಸ್ತಿ ಹೋಗ್ಬಿಡ್ತೈತಿ. ಮಾಡಿ ನಾವಿಲ್ಲೇ ತುಳಸಿ ಕಟ್ಟೆ ನೋಡಕ್ಕೆ ಬಂದೆ. ಇಲ್ಲಿ ನೋಡ್ರಿ ಹಚ್ಚಾರ. ಅಂದ್ರೆ ಇದು ಹೆಂಗೆ ಅಂತಂದ್ರೆ ಅಲ್ಲಿ ಮ್ಯಾಗ ನೀರು ಹಾಕಿದ್ರೆ ಕೆಳಗೆ ಭೂಮಿಗೆ ತಾಗಬೇಕಂತ. ದೀಪ ಹಚ್ಚೋಕೆ ಚಂದ ಪೂಜೆ ಮಾಡ್ಯಾರ ನೋಡ್ರಿ. ಇದು ಏನಾದರೂ ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಕೆಳಗೆ ಹೋಗ್ತೈತಿ ಲೆಮನ, ಇಲ್ಲಾಂದ್ರೆ ಮ್ಯಾಗ ತೇಲ್ತಿರ್ತೈತಿ. ಹಾಗಾಗಿ ಎಲ್ಲ ಬಟ್ಟೆ ಅಂಗಡಿಯಲ್ಲಿ ಎಲ್ಲ ಅಂಗಡಿಗಳದು ಇಟ್ಟಿರ್ತಾರೆ. ಇಲ್ಲೊಂದು ಐತಿ, ಚಂದ ಐತಿ ದೀಪ ಇಡಾಕ. 10 ವರ್ಷ ಆಗೈತೆ. 10 ವರ್ಷ ಈಗ ಆಗೈತಿ. ತುಳಸಿ ಕಟ್ಟೆ ಏನು ರೇಟ್ ಅಂತ ಅಂಗಡೇಶ? ಹಾಂ, ರೇಟ್ ಏನಂತ? ನಿನ್ ಲೆಕ್ಕಕ್ಕೆ ಇವನ್ ನೋಡಿದ್ರ 3 4 ಬರ್ತಾವ. ಹಾಂ, ಅವ ಸೈಡ್ 5 ಇರ್ಬೇಕು. ಹಾಂ, ಇಲ್ಲ ಇಲ್ಲ, ನಾನು 4,000 ಅಂತ. 4,000 ಅದಕ್ಕೆ ಚಂದ ಅದಾವ ಖರೆ. ಮತ್ತೆ ಇಲ್ಲಲ್ಲ. ಇವು ಅದು ಒಂದನ. ನಾವ ಇಲ್ಲೊಂದು ನೋಡ್ಕೊಂಡ್ ಈಗ ಮತ್ತೆ ಮೊದಲ ಕಡೆ ಹೊಂಟೀವಿ. ನೋಡೋಣಂತ್ರಿ ಅಲ್ಲೇ ಯಾವ ತರ ಸಿಗ್ತಾವ ಅಂತೇಳಿ. ನಾನು ಇಲ್ಲೇ ತಗೊಂಡ್ ಹೋಗೋಣಂತಂದೆ. ಇದನ್ನ ತಗೊಂಡ್ ಹೋಗೋಣಂತಾನಿ. ಇನ್ನೊಂದು ಸುಮ್ಮನೆ ಇದನ್ನ ಹೆಂಗಿದ್ರು ಬಂದೇವಿ, ಒಳಗೆ ಸಿಟಿ ಒಳಗೆ ಹೋಗಿ ನೋಡ್ಕೊಂಡು ತಗೊಂಡ್ಬರೋನು ಬಾ ಅಂತಂದ್ರು ನೋಡ್ರಿ ಮನೆಯವ್ರು. ಇಲ್ಲೇ ಬಿಸಿ ಕಲ್ಲು, ಒಳಕಲ್ಲು ಎಲ್ಲ ಇಲ್ಲೇ ಸಿಗ್ತದೆ. ನನ್ನ ಗಂಡನ್ ಕರ್ಕೊಂಡ್ ಬಂದ್ರಿ ಯಪ್ಪ ಮುಗೀತು. ನನ್ನ ಲಗುನ ಮನೆಗೆ ಕರ್ಕೊಂಡು ಹೋಗಂಗಿಲ್ಲ ಅವರು. ಅಲ್ಲಿ ಬಿಸಿಕಲ್ಲು ಒಳಕಲ್ಲು ಅದಲ್ಲ, ಅಲ್ಲಿ ಕೇಳಿದ್ವಿ ಯಪ್ಪ ನೀ ಕೊಲ್ಲಾಪುರ ಸಿಗ್ತಾ ಅಲ್ಲಿ ಹೋಗ್ರಿ ಅಂತ. ಅಯ್ಯ ಶಿವನ, ಇವನ್ ತಿಕ್ಕಲ ಅದಕ್ಕೆ ತಿನ್ನವ್ರ ನಾವೀಗ ನಮ್ಮ ಮನೆಯವ್ರಿಗೆ ಎಷ್ಟ ಸ್ವೀಟ್ ಕಾರ್ನ್ ಕುದಿಸಿದ್ದು ಸ್ವೀಟ್ ಕಾರ್ನ್ ತಿಂದ ಬಂದ ಕಡೆ ಗಿಡಕ್ಕೆ ಮುಂದೆ ಎಲ್ಲಾರು ಬಿಡಿ ಅಲ್ಲಿ ಗಿಡಕ್ಕೆ ಮುಂದೆ ಬಿಡಲ್ಲ, ಮುಂದೆ ಎಲ್ಲಿ ಈ ಕಡೆ ಇತ್ತು ನಾವು ಎಲ್ಲ ಸೂರ್ಯಾಡ್ತದ ಕೊನೆಗೂ ನಮ್ಗೆ ಬೇಕಾಗಿರೋಂಥ ತುಳಸಿ ಕಟ್ಟೆ ಸಿಕ್ತಾ. ಆದ್ರೆ ಸ್ವಲ್ಪ ಸಣ್ಣ ಬೇಕಿತ್ತು, ದೊಡ್ಡದೈತಿ ಪರವಾಗಿಲ್ಲ ಅಂತ ಹೇಳಿ ಸೀಟ್ ಮೇಲೆ ಇಡೋದಿಲ್ಲ. ತೊಗೊಂಡಿಗಿದೆ ನೋಡ್ರಿ ನಮ್ದು ತುಳಸಿ ಕಟ್ಟೆ. 3,500 ರೂಪಾಯಿ, 4,800 ಏನೋ ಹೇಳಿದ್ರೆ ಸ್ವಲ್ಪ ಬಾರ್ಗಿನ್ ಮಾಡಿ ತಗೊಂಡ್ವಿ. ರೇಟ್ ಚಲೋ ತಗೋರಿ, ಅಂದ್ರೆ ಸ್ವಲ್ಪ ದೂರ ಐತ್ರಿ ನಮ್ದು ಊರ್ರಿ. ನಲ್ವತ್ತು ಕಿಲೋಮೀಟರ್ ಹೋಗ್ಬೇಕ್ರಿ ನಾವು.
ಖುಷಿ ಆಗತ್ತೆ ನನಗೆ ತುಳಸಿ ಕಟ್ಟೆ ತಗೊಂಡಿದ್ದಕ್ಕೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಐತಿ. ಇವತ್ತು ಸಂಜೆ ಮುಂದೆ ತುಳಸಿ ಹಚ್ತೇನೆ ಅದ್ರೊಳಗೆ. ತುಳಸಿ ಹಚ್ಚಿ ಶುಚಿ ಮಾಡಿ ನಮ್ಮ ಮನೆಯವ್ರು ಅನ್ಕೊಂಡಂಗೆ ಆತು ವರಮಹಾಲಕ್ಷ್ಮಿ ಪೂಜೆ ಅನ್ಕೊಡ್ದನ ತಗೊಳ್ಳೋನು ಹಾಕೋನು ಅಂಥೇಳಿ. ಇದೇನು ಆಗಿಲ್ಲಲ್ರಿ, ಇಲ್ಲಿ ಇದನ್ನು ಹಚ್ಚಾರ್ರಿ ಗಮ್ಮಿ ಕ್ರ್ಯಾಕ್ ಆಗೈತ್ರಿ ಇಲ್ಲಿ. ನಾವೀಗ ಟೈಮ್ 1:15 ಆಗೈತಿ. ಏನಾದರೂ ಸ್ವಲ್ಪ ತಿಳ್ಕೊಂಡು ಹೋದ್ರೆ ಆತಂತೆ ಹೋಟೆಲ್ಗೆ ಬಂದಿದ್ವಿ. ನಮ್ಮ ಮನೆಯವ್ರ ಫೇವ್ರೇಟ್ ಈಗ ಮಸಾಲದ್ರಿ ಇದು. ನೀವು ಉತ್ತಪ್ಪ ನೋಡ್ರಿ, ಅವ್ರ ಫೇವ್ರೇಟ್ ಅಂದ್ರೆ ಉತ್ತಪ್ಪ. ಎಲ್ಲಿ ಹೋದ್ರು ಅವ್ರು ಏನು ಮಾಡ್ತಾರೆ, ಉತ್ತಪ್ಪನ ತೊಗೊಂಡು ತಿಂತಾರೆ. ಮೆಣಸಿನ್ಕಾಯಿ ದುಡ್ಡು ಹಾಕ್ಯಾರಪ್ಪ ನೋಡ್ಕೊಂಡು ತಿನ್ನು. ನಾನು ಸಿಂಗಲ್ ಖಾಲಿ ಇದು ಏನು ರಾಗಿ ದೋಸೆ ತೊಗೊಂಡೇನಿ, ಚಟ್ನಿ ಮತ್ತು ಸಾಂಬಾರು.